ಪಾರ್ವತಿ ಕೇಳಿದ್ಲಂತ, ಅಲ್ಲ ಇಟ್ಟು ಧ್ಯಾನ ಮಾಡ್ತಾನೆ ನಿಂದು 24 ತಾಸು ನಿನ್ನ ನೆನೆಸ್ತಾನ, ನಿನ್ನ ಮೇಲೆ ಭಕ್ತಿ ಅದಾನಂತ ಹೇಳ್ತಿ, ಮತ್ತು ಹುಟ್ಟು ಕುಡ್ಡದಾನ, 2 ಕಣ್ಣು ಕೊಡಬಾರ್ದು ಅವಾಗ. ಪಾಪ ಹೆಣ್ಮಕ್ಳು ಭಾಳ ಕಾಜಿ ನೋಡ್ರಿ, ಹೆಣ್ಮಗಳು ಭಾಳ ಕಾಜಿ, ಕುಡ್ಡದ ಪಾಪ, ಮತ್ತು ನಿನ್ನ ನೆನೆಸ್ತದ, 1-2 ಕಣ್ಣು ಕೊಡಬಾರ್ದನು ಅಂತಂದಾಗ ಪರಮಾತ್ಮ ಅಂದ, ನಾ ಎಲ್ಲ ಕೊಡ್ತೀನಿ ಅವಾಗ 2 ಕಣ್ಣ. ಅವ ಕೇಳವಲ್ಲ, ನನ್ನ ಬೇಡ್ಕೋಬೇಕಲ್ಲ ಅವ. ಹೇ ಪರಮಾತ್ಮ, ನನಗೆ ಕುಡ್ಡದನಪ್ಪ, ನನಗೇನು ಕಾಣುವಲ್ತು, 1-2 ಕಣ್ಣು ಕೊಡಂತ ಇವತ್ತ ಒಂದು ಮಾತು ಅನ್ಲಿ, 2 ಬೇಡಿದ್ರೆ 4 ಕೊಡ್ತಾನ ಅಂದವ. ಬೇಡವಲ್ರಿ ಇವ. ನೋಡ್ರಿ ಹಿಂದಿನ ಭಕ್ತರು ಅಂತವ್ರು ಬೇಡ್ತಿದ್ದಿಲ್ಲ ದೇವರಿಗೆ. ಅವರು ಯಾಕೆ ಬೇಡ್ತಿದ್ದಿಲ್ಲ ಅಂತಂದ್ರೆ ಏನದ ಅದನ್ನು ಅನುಭವಿಸ್ಬೇಕಂತ ಸುಮ್ಮಿರ್ತಿದ್ರು ಅವರು, ಪರಮಾತ್ಮನನ್ನು ಬೇಡ್ತಿದ್ದಿಲ್ಲ. ಆಗ ಪಾರ್ವತಿ ಅಂದ್ಲು, ಹಂಗಾರೆ ನೀ ಕೊಡಲಿಲ್ಲ ಅಂದ್ರೆ ನಾ ಹೋಗಿ ಕೊಟ್ಟು ಬರ್ತೀನಿ ಅಂದ್ಲಕ್ಕಿ. ಪಾಪ ಕಣ್ಣಿಲ್ಲ ಅಡ್ಡಾಡಕ, ಜಗತ್ತನ್ನು ನೋಡ್ಬೇಕು, ನಿನ್ನ ಭಕ್ತದಾನ, ಬತ್ ದೇವ್ರಿಗೆ ನೆನೆಸಿ ಕಣ್ಣು ಬರಲಿಲ್ಲ ಅಂದ್ರೆ ಊರಾಗ ಮಂದಿರ ಏನು ಅಂದಿದಾರ ಅವಂಗ, ಇಟ್ಟು ದೇವ್ರಿಗೆ ನೆನಿತದ, ಇಟ್ಟು ದೇವ್ರಿಗೆ ಭಕ್ತಿ ಮಾಡ್ತದ, ದೇವ್ರು ಅದಕ್ಕೆ 2 ಕಣ್ಣು ಕೊಡವಲ್ಲ ಅಂತ ಮಂದಿ ಅನ್ನಂಗಿಲ್ಲ, ಅದಕ್ಕೆ ನಿಂದ ಹೋಗ್ತದೆ ಕಿಮ್ಮತ್ತ, ನಾ ಹೋಗಿ 2 ಕಣ್ಣು ಕೊಟ್ಟು ಬರ್ತಾನೆ ತಂದಾಗ ಪರಮಾತ್ಮ ಅಂದ, ಬೇಡ ಹೋಗಬೇಡ, ಯಾಕಂದ್ರೆ ಕರಿಲಾರದವ್ರ ಮನೆಗೆ ಕಳಸಿಗಿತ್ತಾಗಿ ಹೋಗಬಾರ್ದಂತ ನೇಮದ. ಅವ ತಾನಾಗೆ ನಿನ್ನ ಕರೆದ ಅಂತಂದ್ರೆ ಕೊಡು ಕಣ್ಣ, ಮತ್ತು ಅವ್ನು ಕೇಳಲಾರ್ದ ಕೊಟ್ಟೆ ಅಂದ್ರೆ, ನಾವು ಯಾವುದೋ ವಸ್ತು ಅವ್ರು ಕೇಳಲಾರ್ದ ನಾವು ಕೊಟ್ಟಿವಂದ್ರೆ ನಾವು ಕೊಟ್ಟ ವಸ್ತುವಿಗೆ ಕಿಮ್ಮತ್ತು ಕೊಡಂಗಿಲ್ಲ ಅವರು, ನಾವು ಕೊಟ್ಟ ವಸ್ತುವಿಗೆ ಕಿಮ್ಮತ್ತು ಕೊಡಂಗಿಲ್ಲ ಅವರು. ಯಾಕಂತಂದ್ರೆ ಹಂಗೆ ಕೊಟ್ಟದು ಬಿಡಂತಾರ ಅವ್ರು. ಅವ್ರು ಕೇಳಿದ ನಂತರ ನಾವು ಕೊಟ್ಟಿವಂದ್ರೆ ಅದಕ್ಕೆ ಗೌರವ ಕೊಡ್ತಾರ ಅವ್ರು. ಪರಮಾತ್ಮ ಹೇಳ್ದ, ಬ್ಯಾಡ ಅಂದರೂ ಕೇಳಿಲ್ಲಕ್ಕೆ, ನಾ ಕೊಟ್ಟೆ ಬರಕ್ಕೆ ಹೋಗಿ ಹಂಗಾರ ಅಂದವ. ಈ ಹೆಣ್ಮಕ್ಳು ಹಠ ಬಾಡ್ರಿ, ಇವು ಹೇಳಿದ್ರೆ ಕೇಳಂಗೇ ಇಲ್ಲ. ಬಂದಳು, ಸೂರದಾಸ್ ಕುಂತಿದ್ದ, ಕಣ್ಣಿದ್ದಿದ್ದಿಲ್ಲ, ಕಣ್ಣು ಮುಚ್ಚಿದ್ದ. ಹೇ ಪರಮಾತ್ಮ, ಹೇ ಸದ್ಗುರುನಾಥ ಅಂತ ನಾಮಸ್ಮರಣೆ ಮಾಡ್ಕೊಂತ ಕುಂತಿದ್ದ. ಮುಂದೆ ಬಂದು ನಿಂತ, ಹೇ ಸೂರದಾಸ್. ಸೂರದಾಸ್ ಅಂದ ಕೂಡಲೇ ಯಾರೇವ ನಾನು. ನೀ ಯಾರಿಗೆ ನೆನೆಸ್ತೀಯಲ್ಲ, ದಿನನಿತ್ಯದ 24 ತಾಸು ಪರಮಾತ್ಮನಿಗೆ ನೆನೆಸ್ತೀಯಲ್ಲ, ಆ ಪರಮಾತ್ಮನ ಪರಮ ಪತ್ನಿ, ಧರ್ಮ ಪತ್ನಿ ನಾನು ಪಾರ್ವತಿ, ಆದಿಶಕ್ತಿ ಅಂದಾಗ ಹಿಂಗೆ ಕಾಲು ಹುಡುಕ್ಯಾಡಿ 2 ಕಾಲು ಮುಟ್ಟಿ ಹಣಿ ಹಚ್ಚಿ ನಮಸ್ಕಾರ ಮಾಡಿದ. ನನ್ನ ಜನ್ಮ ಸಾರ್ಥಕ ಆಯ್ತೇವ ಅಂತ ತಿಳ್ಕೊಂಡ ಅಟ್ಟನುಗುಡದ ಪಾರ್ವತಿ ತಲೆ ಮೇಲೆ ಕೈ ಇಟ್ಲು. ಕೈ ಇಟ್ಟು 2 ನಿಮಿಷದೊಳಗೆ 2 ಕಣ್ಣು ಬಂದು ಬಿಟ್ಟು ರೀ. 2 ನಿಮಿಷ ಹಿಂಗೆ ಕೈ ಹಿಡುಗುಡ್ದ 2 ಕಣ್ಣು ಬಿಟ್ಟು, ಕಣ್ಣು ಬಂದ ಕೂಡಲೇ ನೋಡ್ತಾನೆ ಮುಂದೆ ನಿಂತ ಪಾರ್ವತಿ, ಆದಿಶಕ್ತಿ, ಜಗನ್ಮಾತೆ, ಜಗಜ್ಜನನಿ, ಕಾಳಿ ಮಾತೆ. ನೋಡ್ತಾನ, ಸಂತೋಷ ಆಯಿತು, ಕಣ್ಣು ತುಂಬಿ ನೋಡಿದ ನಂತರ ಪರಮಾತ್ಮನು ಬಂದ. ಆಕೆ ಗುಡನ ಬಂದಿದ್ದ, ನೋಡದ ಪರಮಾತ್ಮನನ್ನು, ಬಹಳ ಸಂತೋಷ ಆಯಿತು. ಪರಮಾತ್ಮನ ಕಾಲಿಗೆ ಬಿದ್ದ. ಪಾರ್ವತಿ ಪರಮಾತ್ಮ ಇಬ್ಬರನ್ನು ನೋಡಿ ಕಣ್ಣು ತುಂಬಿಕೊಂಡ ನಂತರ ಪಾರ್ವತಿ ಒಂದು ಮಾತಂದ್ಲು, ಹೇ ಸೂರದಾಸ್, ಭಾಳ ವರ್ಷ ಆಯಿತು ನಮ್ಮಿಬ್ಬರಿಗೆ ನೆನೆಸಾಕತ್ತಿ, ನಮ್ಮಿಬ್ಬರು ಪರಮ ಭಕ್ತದಿಯಪ್ಪ ನೀನು, ಅದಕ್ಕೆ ನಿನಗೊಂದು ವರ ಕೊಡ್ತೀನಿ, ನೀ ಏನು ಬೇಡ್ತಿ ಬೇಡ. ಪಾರ್ವತಿ ಅಂದ್ಲು, ನೀ ಏನು ಬೇಡ್ತಿ ಬೇಡ, ನಿನಗೆ ವರ ಕೊಡ್ತಾನಂತಂದಾಗ ಅವ ಏನು ಮಾಡ್ಬೇಕ್ರಿ, ಸೂರದಾಸ್ ನೀ ಏನು ಬೇಡ್ತಿ ಬೇಡ, ನಾ ಕೊಡ್ತಾನಂತಂದಾಗ ಸೂರದಾಸ ಬೇಡದ, ನಾ ಬೇಡಿದ್ದು ಕೊಡ್ತಿ, ನೀ ಏನು ಬೇಡ್ತಿ ಬೇಡೋ, ನಿನ್ನ ಭಕ್ತಿ ಭಾಳ ದೊಡ್ಡದದ, ನಿನ್ನ ಮನಸ್ಸು ಭಾಳ ಸ್ವಚ್ಛದ, ನೀನು ಖರೆ ಭಕ್ತದಿ, ನೀ ಏನು ಬೇಡ್ತಿ ಅದನ್ನು ಕೊಡ್ತೀನೋ ಬೇಡ ಅಂತಂದಾಗ ಅವ ಅಂದ, ನಾ ಬೇಡಿದ್ದು ಕೊಡ್ತಾನ ಅನ್ನೋಂಗೆ ಆನೆ ಮಾಡಿ ನೋಡುನು, ಆನೆ ಮಾಡು, ಕೈ ಮೇಲೆ ಕೈ ಹಾಕು. ಆಕೆ ಅಂದ್ಲು, ಅಲ್ಲೋ ನಾನಾಗೆ ಕೊಡಾಕತ್ತೀನಿ, ನೀನು ಬೇಡಿ ನನಗೆ ವರ ಕೊಡಂತ ಇಲ್ಲ, ನಾನಾಗೆ ಕೊಡಾಕತ್ತೀನಿ, ಮತ್ತು ಆನೆ ಯಾಕೋ ಇಲ್ಲಿ ಸೋಮ ಆನೆ ಮಾಡು ಅಂದ್ಕೊಳ್ಳಿ. ಆಕೆ ಕೈ ಮೇಲೆ ಕೈ ಹಾಕಿ ಆನೆ ಮಾಡಿದ್ಲು. ನೀ ಏನು ಬೇಡ್ತಿ ಅದನ್ನು ಕೊಡ್ತಾನಪ್ಪ ಅಂತ ಪಟ್ನ ಸೂರದಾಸ್ ಬೇಡ್ದ. ಏನು ಬೇಡಿದ ಅಂತಂದ್ರೆ, ನನ್ನ 2 ಕಣ್ಣು ಹೋಗುವಂಗೆ ಮಾಡಿಬಿಡ ಅಂದ. ನಮ್ಮ ಮೊದಲು ಕಣ್ಣು ಹೆಂಗಿದ್ದುಲ್ಲ ಹಾಗೆ ಮಾಡು, ನಮ್ಮ ಕಣ್ಣು ಹೋಗುವಂಗೆ ಮಾಡಿಬಿಡು. ಆಕೆ ಅಂದ್ಲು, ಎಂಥ ಹುಚ್ಚದಿಯೋ, ಎಂಥ ಮೂರ್ಖದಿಯೋ, ಜಗತ್ತನ್ನು ನೋಡಾಕ ಕಣ್ಣು ಬೇಕು, ಎಲ್ಲರನ್ನ ನೋಡಾಕ ಕಣ್ಣು ಬೇಕು. ಶರೀರದೊಳಗ ಅತಿ ಮುಖ್ಯವಾದ ಇಂದ್ರಿಯ ಯಾವುದಂತಂದ್ರೆ ಕಣ್ಣ.
ಕಣ್ಣಿರ್ಲಿಲ್ಲ ಅಂದ್ರೆ ಏನೂ ಮಾಡಕ್ಕೆ ಬರಂಗಿಲ್ಲ. ಸಂಸ್ಕೃತದೊಳಗೆ ಬರೀತಾರೆ, ಸರ್ವೇಂದ್ರಿಯಾಣಂ ನಯನ ಪ್ರಧಾನಂ. ಸರ್ವ ಇಂದ್ರಿಯಗಳೊಳಗ ನಯನ ಅಂದ್ರೆ ಕಣ್ಣವೇ ಶ್ರೇಷ್ಠ, ಕಣ್ಣ ಶ್ರೇಷ್ಠ. ಮತ್ತು ಕಣ್ಣು ಹೋಗಲಂತ ಯಾಕೆ ಬೇಡ್ತೀಯೋ ಅಂತ ಪಾರ್ವತಿ ಕೇಳಿದಾಗ ರವಿದಾಸ್ ಒಂದು ಮಾತು ಭಾಳ ಚಂದ ಹೇಳ್ದ. ಯವ್ವ, ಕಣ್ಣು ಯಾವಾಗ ಸಾರ್ಥಕತೆ ಆಗ್ತದ ಕೇಳ್ದ. ಕಣ್ಣು ಯಾವಾಗ ಧನ್ಯ ಆಗ್ತದ, ಕಣ್ಣು ಯಾವಾಗ ಸಾರ್ಥಕತೆ ಆಗ್ತದ ಅಂತ ಕೇಳಿದಾಗ ಪಾರ್ವತಿ ಹೇಳ್ತಾಳೆ, ಈ ಕಣ್ಣು ಯಾವಾಗ ಸಾರ್ಥಕತೆ ಆಗ್ತದ ಅಂತಂದ್ರೆ ಕಣ್ಣು ತುಂಬ ಪರಮಾತ್ಮನನ್ನು ನೋಡಿತು ಅಂದ್ರೆ ಆ ಕಣ್ಣು ಸಾರ್ಥಕತೆ ಆಗ್ತಾವ ಅಂತಂದಾಗ ರವಿದಾಸ ಹೇಳ್ದ, ಆಯ್ತಲ್ಲ, ಮತ್ತು ನನ್ನ ಎರಡೂ ಕಣ್ಣ ಪರಮಾತ್ಮನನ್ನು ನೋಡ್ಯಾವ, ಪಾರ್ವತಿಯನ್ನು ನೋಡ್ಯಾವ. ಇನ್ನು ಜಗತ್ತಿನೊಳಗೆ ನಿಮಗಿಂತಲೂ ಸುಂದರವಾದದ್ದು ಏನದ? ಜಗತ್ತಿನೊಳಗೆ ನಿಮಗಿಂತಲೂ ಸುಂದರವಾದದ್ದು ಏನೂ ಇಲ್ಲ. ಇನ್ನು ನಿಮ್ಮನ್ನು ಬಿಟ್ಟು ನೋಡುವುದೇನದ? ಅದಕ್ಕೆ ನನ್ನ ಕಣ್ಣು ಹೋಗಿಬಿಡ್ಲಿ ಅಂತಂದ. ನನ್ನ ಕಣ್ಣು ಹೋಗಿಬಿಡ್ಲಿ ಅಂತ ಬೇಡ್ಕೊಂಡ. ಹಂಗ ಇಂದ್ರಿಯಗಳು ಪವಿತ್ರ ಆಗಬೇಕಾದ್ರೆ, ಇಂದ್ರಿಯಗಳ ಸಾರ್ಥಕತೆ ಆಗಬೇಕಾದ್ರೆ ನಾವೇನು ಮಾಡ್ಬೇಕಂತಂದ್ರೆ ಅವುಗಳನ್ನು ಬಳಸಬೇಕು ಯೋಗ್ಯ ರೀತಿಯೊಳಗೆ. ಯೋಗ್ಯ ರೀತಿಯೊಳಗೆ ನಯನದಲ್ಲಿ ಕಣ್ಣೊಳಗೆ ಏನು ತುಂಬಬೇಕಂತಂದ್ರೆ ಭಗವಂತನ ಮೂರ್ತಿಯನ್ನು ತುಂಬಬೇಕು. ಕಿವಿಯೊಳಗ ಧಾರಾವಾಹಿ, ಮತ್ತೇನದ ಕಿವಿಯೊಳಗೆ ಧಾರಾವಾಹಿ. ರೊಟ್ಟಿ ಮಾಡ್ಕೋತ ಕೇಳ್ಬೇಕ್ರಿ, ಅದು ಟಿ ವಿ ಇರಲಿಲ್ಲ ಅಂದ್ರೆ ಜೋರು ಇಡ್ರಿ, ಕ್ರಿಕೆಟ್ ಏನು ಹಚ್ಚೇರಿ ಅವನ್ನ ಬಂದ್ ಮಾಡ್ರಿ. ನೋಡ್ರಿ, ಅವರಿಗೆ ಕ್ರಿಕೆಟ್ ಬೇಕು, ನಿಮಗೆ ಧಾರಾವಾಹಿ ಬೇಕು, ಅವಂಗೆ ನ್ಯೂಸ್ ಬೇಕು. ಹತ್ತ ಜಗಳ ಮನ್ಯಾಗ ಮತ್ತು ನಾಲ್ಕು ಟಿ ವಿನೇ ತೊಗೊಂಬರ್ಲಿ, ಮತ್ತೇನದ? 4 ಗಾಡಿಗೆ ಒಂದೊಂದು ಹಚ್ಚೋದು. ನೀನು ಧಾರಾವಾಹಿ ನೋಡ್ಕೊತ್ಕೊಂಡ್ರದು, ಅವ ನ್ಯೂಸ್ ನೋಡ್ಕೊತ್ಕೊಂಡ್ರದು, ಹುಡುಗರು ಕ್ರಿಕೆಟ ಚಿಂಟು ಅವ ನೋಡ್ಕೊತ್ಕೊಂಡ್ರದು. ಅಟ್ಟೂರು ಇದನ್ನ ಮಾಡ್ಕೊತ ಕೂತಾರೆ. ಜನ್ಮ ಎಂದರೆ ಸಾರ್ಥಕತೆ ಆಗ್ತದನ್ರಿ? ಇಲ್ಲ. ಕಿವಿಯಲ್ಲಿ ಏನು ತುಂಬಬೇಕಂತಂದ್ರೆ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಭಗವಂತನ ನಾಮಸ್ಮರಣೆ ತುಂಬ್ರಿ. ಕಿವ್ಯಾಗ ಬರೇ ಮಂದಿ ನಿಂದ ತುಂಬಬೇಡ್ರಿ, ಪಾಪದ ಮಾತುಗಳನ್ನು ತುಂಬಬೇಡ್ರಿ, ಅಲ್ಲದ ಮಾತುಗಳನ್ನು ಕೇಳಬೇಡ್ರಿ. ಮತ್ತೇನಂತಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾತ್ರ ಕೇಳಬೇಕು. ಅಂದಾಗ ನಿಮ್ಮ ಕಿವಿ ಧನ್ಯ ಆಗುತ್ತದ, ನಿಮ್ಮ ಕಣ್ಣ ಧನ್ಯ ಆಗುತ್ತದ, ನಿಮ್ಮ ಬಾಯಿ ಧನ್ಯ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಬಸವಣ್ಣ ಅನ್ನತಾರಲ್ಲ, ವಚನದಲ್ಲಿ ನಾಮಾಮೃತ ತುಂಬಿ. ಬಾಯಿಯೊಳಗೆ ಏನು ತುಂಬ್ರಿ ಅಂತಂದ್ರೆ ತಂಬಾಕು ತುಂಬೋದಲ್ಲ, ಮತ್ತು ಗುಟ್ಕಾ ತುಂಬೋದಲ್ಲ. ಭಾಳ ಮಂದಿ ಅದನ್ನು ತುಂಬುತ್ತಾವ್ರಿ. ಅದರಾಗ ನಮ್ಮ ಹುಡುಗರನ್ನ ನೋಡ್ಬೇಕು, ಪಾಪ ಪುಣ್ಯಾತ್ಮ ಯುವಕರು ಗೊತ್ತಿಲ್ಲ ಅವಕ್ಕೆ ಅದರಿಂದ ಏನಾಗ್ತದಂತ. ನೀವು ಪಕ್ಕಾ ತಿಳ್ಕೋರಿ. ಅವ್ರು ಟಿ ವಿ ಒಳಗೆ ಇಬ್ಬರು ಬರ್ತಾರೆ ನೋಡ್ರಿ, ಕೇಸರಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡೋರು. ಹಿಂದಿ ಹೀರೋಗಳದವ್ರು ನೋಡಿ, ಮನಗಂಡ ಎತ್ತರನವ್ರು. ಯಾರಪ್ಪ ಅವರು? ಎತ್ತರನವ್ರದಾರ ನೋಡ್ರಿ, ಮನಗಂಡವ್ರು. ಏನಂತಂದ್ರೆ ಗಾಡಿ ಮ್ಯಾಗ ಬಂದು ಕೇಸರಿ ಅಂತ ತಿಳ್ಕೊಂಡು ಅಡ್ವರ್ಟೈಸ್ ಮಾಡ್ತಾರೆ. ಅವ್ರು ತಿಂತಾರತ್ತು ತಿಳ್ಕೊಂಡು ನೀವು ತಿಂತೀರಿ. ಅವ್ರು ತಿನ್ನಂಗಿಲ್ರು ಯಪ್ಪ. ಯಾರು ಕೇಸರಿ ಗುಟ್ಕಾದ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ 1 ಕೋಟಿ ರೂಪಾಯಿ ಅವರಿಗೆ. ಅವ್ರ ಮನಿ ನೋಡ್ರಿ 10 ಕೋಟಿ ರೂಪಾಯಿ. ಅವ್ರ 10 ಕಾರ್ಗಾಡೆ ನೋಡ್ರಿ 10 ಕೋಟಿ ರೂಪಾಯಿ. ಅವ್ರ ಮನಿಯೊಳಗೆ ಕೋಟಿ ರೂಪಾಯಿ ಸಾಮಗ್ರಿ ಅಡ್ವರ್ಟೈಸ್ಮೆಂಟ್ ಮಾಡವ್ರು. ಮತ್ತು ತಿನ್ನೋರು ಮನಿ ಮಾರ್ಕೊಳಕತ್ತಾರ, ಹೊಲ ಮಾರ್ಕೊಳಕತ್ತಾರ, ಶರೀರ ಕ್ಯಾನ್ಸರ್ ಆಗತ್ತದ. ತಿನ್ನೋರು ಪಕ್ಕ ತಿಳ್ಕೋರಿ, ಅವ್ರು ತಿನ್ನಂಗಿಲ್ಲ. ತಿಂದಂಗೆ ಅದನ್ನು ನಿಮ್ಮ ಮುಂದೆ ಟಿ ವಿ ಒಳಗೆ ಬಾಯಾಗ ಹಾಕೋತಾರೆ. ಹಾಕೊಂದು 2 ನಿಮಿಷ ಪರ್ದ ಸರಿಸಿ ಒಳಗೆ ಹೋಗಿ ಅದನ್ನು ಉಗುಳ್ತಾರೆ. ಉಗುಳಿ ಬಾಯಿಯೊಳಗೆ 32 ಸರಿ ನೀರು ಹಾಕೊಂಡು ಉಗುಳ್ತಾರಂತವ್ರು. ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವ್ರು. ಅದರ ಸೋಂಕು ಒಳಗೆ ಉಳಿಬಾರ್ದಂತ. ಉಳಿದ್ರೆ ಅವ್ರಿಗೆ ಕ್ಯಾನ್ಸರ್ ಆಗ್ತದಂತ ತಿಳ್ಕೊಂಡು ಇದನ್ನು ತಿನ್ರಿ ಅಂತ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರಲ್ಲ, ಸಮಾಜಕ್ಕೆ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಅವರ ಅದನ್ನು ಬಾಯಿಯೊಳಗೆ ಹಾಕ್ಕೊಂಡು ಉಗುಳುವಾಗ 32 ಸರಿ ನೀರು ಹಾಕಿ ಉಗುಳ್ತಾರಂತ. ಎಂದೂ ಒಂದು ಇಟು ಬಾಯಾಗ ಹತ್ತು ಕೊಡಂಗಿಲ್ಲ. ಆದರೆ ನಮ್ಮ ತರುಣ ಮಿತ್ರರು, ನಮ್ಮ ತರುಣ ಯುವಕರು ಪ್ರತಿ ದಿವಸ ಆ ಗುಟ್ಕಾ ಸಲುವಾಗಿ ಎಷ್ಟು ದುಡ್ಡು ಹಾಳು ಮಾಡ್ತಾರ, ಎಷ್ಟು ಶರೀರ ಹಾಳು ಮಾಡ್ತಾರ. ಬಾಯಿಯೊಳಗೆ ಅದನ್ನು ತುಂಬಿಕೊಂಡು ಒಮ್ಮೊಮ್ಮೆ ನಮ್ಮ ಮುಂದೆ ಬಂದು ನಿಂತು ಮಾತಾಡ್ತಿರ್ತಾರೆ. ಫುಲ್ಲು ತುಂಬಿರ್ತೈತೆ ಅದು.
ಬಾಯಿಯೊಳಗೆ ಅದನ್ನು ತುಂಬಿರ್ತಾರೆ ಮಣಗಂಡ, ಉಗುಳಿರಂಗಿಲ್ಲ. ಮತ್ತು ನಮಗೆ ಉಗುಳ್ದು ಅದನ್ನು, ಮತ್ತು ನಮ್ಮ ಮುಂದೆ ಮುತ್ತ ಅದನ್ನು ತುಂಬಿಕೊಂಡು ಯಾವ ಬಂದ್ರು ಟಾಮ್ಗಳು, ಯಾವಾಗ ಬಂದ್ರಿ ಟಾಮ್ಗೋಲು ಅನ್ಕೊಡ್ದು ಅದನ್ನು ನಮಗೆ ಮೂತಿಗೆ ಬಾಯಿಗೆ ಅಂಗಿಗೆ ಎಲ್ಲ ಸಿಡ್ದ ಬಿಡ್ತದ. ನಾವಂತೆ ಒಂದಿಟ್ಟು ದೂರ ನಿಂತಾರ ಮಾತಾಡೋ ಯಪ್ಪ, ಬೇಕಾದ್ರೆ ಅದನ್ನು ಬಾಯಂದು ಉಗುಳ್ಯಾರಪ್ಪ. ಕಣ್ಣಲ್ಲಿ ಕಾಮದ ನೋಟ, ಕೈಯಲ್ಲಿ ಗುಟುಕ ಚೀಟ, ಬಾಯಲ್ಲಿ ಸಿಗರೆ